ಟೇಸ್ಟಿಂಗಿಗೆ ಮೈಸೂರು ಪಾಕ್ ಕೊಡಿ ಅಂದಿದ್ದಕ್ಕೆ ಮುಂದೆ ಹೋಗು ಅಂದ್ಬಿಟ್ರು ಇವರು. ಈ ಸ್ವೀಟ್ ಸ್ಟಾಲ್ ಅಲ್ಲಿ ಏನಿಲ್ಲ ಅಂದ್ರೂ 12 ವೆರೈಟಿ ಆಫ್ ಮೈಸೂರು ಪಾಕ್ ಸಿಗುತ್ತೆ. ಯಾಕಂದ್ರೆ ಮೈಸೂರು ಪಾಕ್ ಉಟ್ಕೊಂಡಿದ್ದೆ ಈ ಸ್ವೀಟ್ ಸ್ಟಾಲ್ ಇಂದ. ಸುಮಾರು 1930ರಲ್ಲಿ ರಾಜ್ ಮನೆತನದ ಹೆಡ್ ಶೆಫ್ ಆದಂತಹ ಕಾಕಾಸುರ ಮಾದಪ್ಪನವರಿಗೆ ಮೈಸೂರಿನ ರಾಜರು ಒಂದು ಸ್ವೀಟ್ ನ ಕಂಡಿಡಿ ಅಂತ ಹೇಳ್ತಾರೆ. ಆಗ ಉಟ್ಕೊಂಡಿದ್ ಸ್ವೀಟೇ ಮೈಸೂರು ಪಾಕು. ಕೇವಲ ಕಡ್ಲೆ ಹಿಟ್ಟು, ತುಪ್ಪ, ಸಕ್ಕರೆಯಿಂದ ಮಾಡಿದ ಈ ಸ್ವೀಟು ರಾಜನಿಗೆ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ನಮಗ್ ಮಾತ್ರ ಸೀಮಿತ ಆಗಿರಬಾರ್ದು, ಪಬ್ಲಿಕ್ ಎಲ್ಲಾ ಸಿಗ್ಬೇಕು ಅಂತ ಹೇಳಿ ಒಂದು ಅಂಗಡಿನ ತೆಗಿಸ್ತಾರೆ. ಮೊದಲಿಗೆ ಮೈಸೂರು ಪ್ಯಾಲೇಸ್ ರೋಡ್ ಅಂದ್ರೆ ಅಶೋಕ ರೋಡ್ ಅಲ್ಲಿ ಓಪನ್ ಆಗಿದ್ದ ಸ್ವೀಟ್ ಸ್ಟಾಲ್ ಅದಾದ್ಮೇಲೆ 1954ರಲ್ಲಿ ಸಿಯಾಜಿ ರಾವ್ ರೋಡ್ಗೆ ಶಿಫ್ಟ್ ಆಗುತ್ತೆ. ಏನಿಲ್ಲ ಅಂದ್ರೂ 90 ವರ್ಷದ ಹಿಸ್ಟ್ರಿ ಇದೆ ಈ ಸ್ವೀಟ್ ಸ್ಟಾಲ್ಗೆ. ಈ ಸ್ವೀಟ್ ಸ್ಟಾಲ್ ಇವಾಗ 4th or 5th ಜನರೇಷನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅಗೋ ಇಲ್ಲಿ ಕೂತಿದಾರಲ್ಲ ಈ ವ್ಯಕ್ತಿ, ಎಷ್ಟು ಜನ ಬಂದ್ರು ಅಷ್ಟು ತಾಳ್ಮೆಯಿಂದ ಎಲ್ಲಾರ್ಗು ಸ್ವೀಟ್ ಸ್ಯಾಂಪಲ್ ಕೊಟ್ಟು ಒಂದ್ ಪೇಪರ್ ಇಟ್ಟು ಕ್ಲೀನ್ ಆಗಿ ಮಾತಾಡಿಸಿ ನಗ್ನಗ್ತಾ ಪ್ಯಾಕ್ ಮಾಡಿ ಎಲ್ಲಾರನು ಕಳಿಸ್ತಾ ಇದ್ರು. ಇನ್ನ ನಾನೇ ಇವ್ರನ್ನ ಮಾತಾಡಿಸ್ತೀನಿ, ಎಷ್ಟು ಪೊಲೈಟ್ ಆಗಿರುತ್ತೆ ಅಂತ ನೀವೇ ಕೇಳಿಸ್ಕೊಳ್ಳಿ. ವಿಡಿಯೋ ಮಾಡ್ಕೊಂಡ್ ಬಂದಲ್ವಾ? ಇನ್ನು ಅವ್ರ ಎದುರುಗಡೆಗೆ ಕೂತಿರೋ ಈ ವ್ಯಕ್ತಿಗೆ ನಾನು ಹೋಗಿ ಸ್ಯಾಂಪಲ್ ಕೇಳಿದಕ್ಕೆ ಒಳ್ಳೆ ಭಿಕ್ಷೆ ಕೊಟ್ಟಂಗೆ ಒಂದ್ ಸ್ವಲ್ಪ ಕಟ್ ಮಾಡಿ ಕೈ ಮೇಲೆ ಇಟ್ಟ. ಪೇಪರು ಇಲ್ಲ, ಏನೂ ಇಲ್ಲ. ಬೇರೆ ಸ್ವೀಟ್ ಟೇಸ್ಟ್ ಕೊಡಪ್ಪ ಅಂದಿದ್ದಕ್ಕೆ ಮುಂದೆ ಹೋಗು ಅಂದ್ಬಿಟ್ಟ ಗುರುವೆ. ನಾನ್ ಬೇರೆ ಅವತ್ತು ಒಂದ್ ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿರ್ಲಿಲ್ಲ, ಬಹುಶಃ ಅದಕ್ಕೆ ನನ್ನ ಬೇಗ ಜಡ್ಜ್ ಮಾಡ್ಬಿಟ್ರು ಅನ್ಸುತ್ತೆ. ಏನು ಮಾಡಂಗಿಲ್ಲ, ನಮ್ ಜನರೇಷನ್ ಇರೋದೇ ಹಂಗೆ ಅನ್ಸುತ್ತೆ. ನಾನು ಅವ್ನು ಕೊಟ್ಟಿದ್ದ ಸ್ಯಾಂಪಲ್ ನ ಪ್ರೀತಿಯಿಂದಾನೇ ಟೇಸ್ಟ್ ಮಾಡಿದೆ. ನನಗೇನೋ ಸ್ವೀಟು ತುಂಬಾನೇ ಇಷ್ಟ ಆಯ್ತು, ಬಟ್ ಸ್ವೀಟ್ ನ ಮನೆಗ್ ತಗೊಂಡು ಹೋಗ್ಬೇಕು ಅಂತ ಒಂಚೂರು ಅನ್ನಿಸ್ಲಿಲ್ಲ. ಅದಕ್ಕೆ ಖಾಲಿ ಕೈಲೇ ಮನೆಗೆ ಹೊರಟೋದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪೇಜ್ನ ಫಾಲೋ ಮಾಡ್ಕೊಳ್ಳಿ.